ವಿರುದ್ಧದ ಮೈತ್ರಿ ಪಾದಯಾತ್ರೆ ವಿಚಾರವಾಗಿ ಮೇಲ್ಮನೆ ಸದಸ್ಯ ಯತೀಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನಾವು ಕಾನೂನಾತ್ಮಕವಾಗಿಯೇ ಸೈಟ್ ಪಡೆದಿದ್ದೀವಿ, ನಮ್ಮ ಕುಟುಂಬದಲ್ಲಿ ಎಲ್ಲಾ ರೀತಿ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ ಅಂತ ಯತೀಂದ್ರ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ನಿವೇಶನದ ಬಗ್ಗೆ ಹೇಳಿದ್ರೆ ಇನ್ನಷ್ಟು ರಾಡಿ ಮಾಡ್ತಾರೆ, ಹೀಗಾಗಿ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ದೋಸ್ತಿ ನಾಯಕರ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ತವರು ಜಿಲ್ಲೆಯಲ್ಲಿ ಈಗಾಗಲೇ ಜನಾಂದೋಲನ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಸಮಾವೇಶ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ಸಿದ್ಧತೆಗಳು ಈಗ ನೀವೇ ನೋಡ್ತಾ ಇದ್ದಿಲ್ಲ ಕಣ್ಣಾರೆ. ಸೊ ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಪಾದಯಾತ್ರೆ ಬರೋದ್ರೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋದು ಬಿಜೆಪಿಯ ನಾಯಕರ ಮಾತುಗಳು ಸರ್. ಅದೇ ರೀತಿ ಕನಸು ಕಾಣ್ತಾ ಇರಲಿ, ಆದರೆ ನಮ್ಮ ಪಕ್ಷದಿಂದ ಯಾರು ರಾಜೀನಾಮೆ ಕೊಡಲ್ಲ. ಆದರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದ್ದಾರೆ ಹೇಗೆ ಸರ್ ಈ ಒಂದು ವಿಚಾರದಲ್ಲಿ? ಹೌದು, ಅವರು ತಂದೆಯವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ ತಂದೆಯವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್ ಇದ್ದಾರೆ, ಒಬ್ಬರು ಮಾಸ್ ಲೀಡರ್ ಇದ್ದಾರೆ, ಅವ್ರಿಗೆ ಅಪಾರವಾದಂಥ ಜನ ಬೆಂಬಲ ಇದೆ. ಸೊ ಹಾಗಾಗಿ ಅವ್ರಿಗಿರುವಂಥ ಜನ ಬೆಂಬಲನ ಸಹಿಸದೆ ಅವ್ರ ಹೆಸರಿಗೆ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತು ಬಿ ಜೆ ಪಿಯವರು ನಿಮ್ಗೆ ಗೊತ್ತಿದೆ ಇವತ್ತು ಹೇಗಾಗಿದೆ ಅಂದರೆ 2014 ಬಂದ ಮೇಲೆ ದೇಶದಲ್ಲಿ ಪರಿಸ್ಥಿತಿ, ಎಲ್ಲಿ ಬಿ ಜೆ ಪಿ ಇತರ ಸರ್ಕಾರ ಇರುತ್ತೆ ಅದನ್ನು ಹೇಗಾದ್ರೂ ಬೀಳಿಸುವಂಥದ್ದು, ಜನಾದೇಶನ ಪಡ್ಕೊಂಡು ಬಹುಮತ ಪಡ್ಕೊಂಡು ಪ್ರಜಾಪ್ರಭುತ್ವಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರಗಳನ್ನು ಬೀಳಿಸುವಂಥ ಹುನ್ನಾರ ಬಿ ಜೆ ಪಿ ಪಕ್ಷ ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಇವತ್ತು 14 ಸೈಟ್ ತಗೊಂಡ್ರ ಬಗ್ಗೆ ಸಾಕಷ್ಟು ದೊಡ್ಡ ಚರ್ಚೆಗಳಾಗ್ತಾರೆ ಸರ್. ನಿಮ್ಮ ತಾಯಿ ಜೊತೆ ಇದ್ರ ಬಗ್ಗೆ ಮಾತಾಡಿದ್ರೆ ಸರ್ ಅಂತ? ಈಗ ಅದ್ರ ಬಗ್ಗೆ ಏನೇನು ಲೀಗಲ್ಲಾಗಿ ನಾವು ಆನ್ಸರ್ ಕೊಡಬೇಕು ಅದನ್ನು ಲೀಗಲಾಗಿ ಆನ್ಸರ್ ಕೊಡ್ತೀವಿ, ಅದನ್ನು ಲೀಗಲಾಗಿ ಎದುರಿಸ್ತೀವಿ. ನಾವು ಅದನ್ನು ಡೀಟೇಲಾಗಿ ಹೇಳಿದಷ್ಟು ಕೂಡ ಅವ್ರು ಅದನ್ನು ಇನ್ನೂ ರಾಡಿ ಮಾಡಿ ಇಡ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಅದ್ರ ಹೆಚ್ಚು ಹೇಳಕ್ಕೆ ಹೋಗಲ್ಲ. ಬಟ್ ಇಷ್ಟಂತೂ ನಿಜ, ಅದ್ರೊಳಗೆ ಭ್ರಷ್ಟಾಚಾರ ಆಗಿಲ್ಲ, ಎಲ್ಲ ಕಾನೂನಾತ್ಮಕವಾಗಿ ನಡೆದಿದೆ. ಸರ್, 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿ ಕಪ್ಪು ಮಸಿ ಇರಲಿಲ್ಲ ಸರ್. ಆದರೆ ಈ ವಾಲ್ಮೀಕಿ ಹಗರಣ ಹಾಗೂ ಬೂಡ ಹಗರಣ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಿದೆ. ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯನವರ ಮಾತುಗಳು. ಸಿದ್ದರಾಮಯ್ಯನವರ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರ ಈ ರೀತಿ ಟಾರ್ಗೆಟ್ ಮಾಡಿ ಸಾಕಷ್ಟು ಒಳಸಂಚೆ ನಡೆಸ್ತಾ ಇದೆ. ಯಾವುದಕ್ಕೂ ಕೂಡ ನಮ್ಮ ತಂದೆಯವರು ಹೆದರೋದಿಲ್ಲ, ಎಲ್ಲವನ್ನೂ ಕೂಡ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಒಂದೇ ಊರು, ಒಂದೇ ಮೈದಾನ, ಒಂದೇ ವೇದಿಕೆ. ಮೈಸೂರಲ್ಲಿ ಅಪರೂಪದ ರಾಜಕೀಯ ವಿದ್ಯಮಾನ ನಡೀತಾ ಇದೆ. ನಾಳೆ ಕಾಂಗ್ರೆಸ್, ನಾಡಿದ್ದು ಮೈತ್ರಿ ಪಡೆ ಸಮಾವೇಶವನ್ನ ನಡೆಸ್ತಾ ಇದ್ದಾವೆ. ಒಂದೇ ಜಾಗದಲ್ಲಿ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ವೇದಿಕೆ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಹಾಗೂ ಮೈತ್ರಿಕೂಟ ಎರಡೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾವೆ. ತಲಾ 1 ಲಕ್ಷ ಜನ ಸೇರಿಸೋದಕ್ಕೆ 2 ಕಡೆಯಿಂದ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಆಸನ, ಶಾಮಿಯಾನ, ಶೌಚಗೃಹ ಸೇರಿ ಎಲ್ಲಾ ಸಿದ್ಧತೆ ಎರಡೂ ಪಕ್ಷದವರು, ಕಾಂಗ್ರೆಸ್ ಹಾಗೂ ಮೈತ್ರಿ ಪಾಳ್ಯ ಇಬ್ರು ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಪಾದಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ, ಮತ್ತೊಂದ್ ಕಡೆ ಅದಕ್ಕೆ ಸವಾಲ್ ಅನ್ನೋ ಹಾಗೆ ಜನಾಂದೋಲನ ಸಮಾವೇಶ ಕೂಡ ನಡೀತಾ ಬಂತು. ಈಗ ಮೈಸೂರಿನಲ್ಲಿ ಜಿದ್ದಿಯ ಕ್ಲೈಮ್ಯಾಕ್ಸ್. ಬೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಈಗಾಗಲೇ ಬೆಂಗಳೂರಿನಿಂದ ಮೈಸೂರು ಚಲೋವನ್ನ ಬಿಜೆಪಿ ನಾಯಕರು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಜನಾಂದೋಲನ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಈ 2 ಕಾರ್ಯಕ್ರಮಗಳಿಗೆ ಒಂದೇ ವೇದಿಕೆ, ಅದು ಕೂಡ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ. 9ನೇ ತಾರೀಕು ನಾಳೆ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮ ನಡೆಯುತ್ತೆ. ನಾಳಿದ್ದು ಬಿಜೆಪಿಯ ಮೈಸೂರು ಚಲೋ ಸಮಾರೋಪ ಸಮಾರಂಭ ನಡೆಯುತ್ತೆ. ನಾನೀಗ ಸದ್ಯ 2 ಕಾರ್ಯಕ್ರಮ ನಡೆಯುವಂತಹ ವೇದಿಕೆಯಲ್ಲಿದ್ದೇನೆ. ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಈಗಾಗಲೇ ಸಂಪೂರ್ಣವಾಗಿ ನಾಳೆ ನಡೆಯುವಂತಹ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಿದ್ಧ ಆಗಿದೆ. 4 ಭಾಗಗಳಲ್ಲಿ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ವೇದಿಕೆಯ ಹಿಂಭಾಗದಲ್ಲಿ ಗಮನಿಸ್ಬೋದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ 2 ಫೋಟೋಗಳನ್ನಷ್ಟೇ ಹಾಕಿರುವಂಥದ್ದು. ಇದು ಸ್ಟೇಜ್ನ ಬ್ಯಾಕ್ ಡ್ರಾಪ್ ಅಂತ ಕರೀತಾರೆ. ಹಿಂಭಾಗದ ದೃಶ್ಯ, ಒಂದು ಭಾಗದಲ್ಲಿ ಸಿದ್ದರಾಮಯ್ಯವರು, ಮತ್ತೊಂದು ಭಾಗದಲ್ಲಿ ಕೂಡ ಸಿದ್ದರಾಮಯ್ಯರ ಫೋಟೋವನ್ನು ಹಾಕಿದ್ದಾರೆ. ಇಲ್ಲುಳಿದಂತೆ ಮಧ್ಯಭಾಗದಲ್ಲಿ LED ಸ್ಕ್ರೀನ್ ಸಹ ಬರುವಂಥದ್ದು. ಇಲ್ಲುಳಿದಂತೆ ಕೇವಲ ಸಿದ್ದರಾಮಯ್ಯವರ ಫೋಟೋ ಮಾತ್ರ ವೇದಿಕೆಯಲ್ಲಿ ಬರೋದು ಬಹುತೇಕ ಖಚಿತ ಅಂತ ಹೇಳಕ್ಕೆ ಇಲ್ಲಿ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಈ 2 ಫೋಟೋಗಳು ಕೂಡ ಈಗಾಗಲೇ ಸಿದ್ದರಾಮಯ್ಯವರ ಫೋಟೋವನ್ನು ಹಾಕಿದ್ದಾರೆ. ಮಧ್ಯದಲ್ಲಿ ಬೃಹತ್ LED ಎಲ್ಲ ಹಾಕ್ತಾರೆ. ಆ LEDಗಳಲ್ಲಿ ಬೇರೆ ಬೇರೆ ನಾಯಕರ ಫೋಟೋಗಳು ಸಹ ಬರುತ್ತೆ. ಸೊ ಹೀಗಾಗಿ 2 ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ಸಹ ಮುಂದಿರುವಂಥದ್ದು. 3 ಪಕ್ಷಗಳು ಕೂಡ ಅಬ್ಬರಿಸುವಂತಹ ವೇದಿಕೆ ಈಗಾಗಲೇ ಸಿದ್ಧ ಆಗಿದೆ.
ನಾಳೆ BJP ಇದು ಕಾಂಗ್ರೆಸ್ನ ಸಮಾವೇಶ ನಡೆಯುತ್ತೆ, ಜನಾಂದೋಲನ. ನಾಳಿದ್ದು ಮೈಸೂರು ಚಲೋ ಸಮಾರಂಭ ನಡೆಯುತ್ತೆ. ವೇದಿಕೆ ಒಂದೇ ಇರುತ್ತೆ, ಇಲ್ಲಿ ಉಳಿದಂತೆ ಬ್ಯಾನರ್ ಬಂಟಿಂಗ್ಸ್ಗಳು ಎಲ್ಲವೂ ಕೂಡ ಬದಲಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ವಿರುದ್ಧ ಸಂಚು ನಡೆದಿದ್ಯಾ? ದೋಸ್ತಿ ಪಾದಯಾತ್ರೆಗೆ ಕೈ ಪುಸ್ತಕದ ಕೌಂಟರ್ ಕೊಡ್ತಾ ಇದೆ. ಏನದು ಹಾಗಾದ್ರೆ? ಬಿಜೆಪಿ ಜೆಡಿಎಸ್ ವಿರುದ್ಧ ಪುಸ್ತಕದಿಂದ ಟಕ್ಕರ್ ಕೊಡ್ತಾರಾ? ಪುಸ್ತಕದ ಮೂಲಕ ಸವಾಲ್ ಹಾಕ್ತಾ ಇದ್ದಾರಾ? ಸಿದ್ದರಾಮಯ್ಯ ವಿರುದ್ಧ ಸಂಚು ನಡೆದಿದೆ ಅಂತ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿ ಸಂಚು ಅಂತ ನಾಳೆ ಮೈಸೂರಿನಲ್ಲಿ ಏನು ಜನಾಂದೋಲನ ಸಮಾವೇಶ ನಡೆಯುತ್ತೆ, ಆ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಬರೆದಿರೋ ಪುಸ್ತಕ ಅಂತೆ. ನೋಡಿ ಎಷ್ಟು ಬೇಗ ಕ್ವಿಕ್ ಆಗಿ ಮೂಡ ಹಗರಣ ಹೇಗೆ ಸಂಚು ಅಂತ ಪುಸ್ತಕ ಬರೆದು ಬಿಟ್ಟಿದ್ದಾರೆ. ಸೊ ಅದನ್ನ ನಾಳೆ ಜನಾಂದೋಲನ ಸಮಾವೇಶದಲ್ಲಿ ರಿಲೀಸ್ ಮಾಡ್ತಾರಂತೆ. ಪಾದಯಾತ್ರೆ ಮಂಡ್ಯ ತಲುಪಿದ್ರು ಕೂಡ ಸುಮಲತಾ ಎಲ್ಲಿದ್ದಾರೆ? ಸುಮಲತಾ ಸೈಲೆಂಟ್ ಆಗಿದ್ದಾರಾ? ಹಾಗಾದ್ರೆ ಪಾದಯಾತ್ರೆಯಿಂದ ಅಂತರ ಕಾಯ್ದುಕೊಂಡಿದ್ದಾರಾ ಸುಮಲತಾ? ಮಂಡ್ಯ ಅಂದ ತಕ್ಷಣ ನೆನಪಾಗೋದೇನೆ ಸುಮಲತಾ. ದೋಸ್ತಿ ಪಾಳ್ಯಕ್ಕೆ ಬಹಳ ಮುಖ್ಯವಾದ ಒಂದು ಫೇಸ್ ಅದು ಮಂಡ್ಯದಲ್ಲಿ. ಸುಮಲತಾ ಅಂತಂದ್ರೆ ಒಂದು ಶಕ್ತಿ ಅನ್ನೋ ಅರ್ಥದಲ್ಲಿದ್ದಾರೆ ಅವರು. ಆದ್ರೆ ಅವರು ಎಲ್ಲಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲೇ ಸಾಗ್ತಾ ಇದೆ ಮೈತ್ರಿ ಪಾದಯಾತ್ರೆ. ಆದ್ರೆ ಒಂದಿನಾನೂ ಕೂಡ ಸುಮಲತಾ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ, ಭಾಗ್ಯ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಪಾದಯಾತ್ರೆಯಲ್ಲಿ ಹಾಗಾದ್ರೆ ಸುಮಲತಾ ಭಾಗ್ಯ ಆಗದೆ ಇರೋದಕ್ಕೆ ಏನ್ ಕಾರಣ? ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಸೇರಿದ್ದ ಸುಮಲತಾ ಅನಂತರ ಭಿನ್ನರ ಬಣವನ್ನೇನಾದ್ರೂ ಸೇರಿದ್ರ ಅನ್ನೋ ಪ್ರಶ್ನೆ, ಯಾಕೆ ನ್ಯೂಟ್ರಲ್ ಆಗಿದ್ದಾರೆ ಅನ್ನೋ ಪ್ರಶ್ನೆ. ಎಲ್ಲ ಲೀಡರ್ಸ್ ಬಂದಿದ್ದಾರೆ, ಭಿನ್ನಾಭಿಪ್ರಾಯ ಮರೆತು ಇನ್ಕ್ಲೂಡಿಂಗ್ ಪ್ರತಾಪ್ ಸಿಂಹ ಎಲ್ಲ ಲೀಡರ್ಸ್ ಬಂದಿದ್ದಾರೆ. ಸುಮಲತಾ ಯಾಕೆ ಬಂದಿಲ್ಲ? ಸಿಪಿ ಯೋಗೇಶ್ವರ್ ಕೂಡ ಒಂದು ದಿನ ಬಂದು ಒಂದ್ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಹೋದ್ರು. ಬಟ್ ವೈ ನಾಟ್ ಸುಮಲತಾ ಯಾಕಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಬರ್ತಾರ ಹಾಗಾದ್ರೆ ಸುಮಲತಾ? ಮಂಡ್ಯ ಜಿಲ್ಲೆನಲ್ಲಿ ಸಾಗ್ತಾ ಇದೆ ಮೈತ್ರಿ ಪಾಳ್ಯದ ಪಾದಯಾತ್ರೆ, ಅದರಲ್ಲಿ ಪಾಲ್ಗೊಳ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಬಿಜೆಪಿಯಲ್ಲಿ ಮತ್ತೆ ಭಿನ್ನರ ಬಣವನ್ನ ಏನಾದರೂ ಅವರು ಸೇರಿದ್ರ ಅನ್ನೋ ಒಂದು ಪ್ರಶ್ನೆಯೊಂದಿಗೇನೆ ಸುಮಲತಾ ಈಗ ಹೇಗೆ ನಿರ್ಧಾರ ತಗೊಳ್ತಾರೆ, ಯಾವ ನಿಲುವನ್ನ ತಗೊಳ್ತಾರೆ, ಪಾದಯಾತ್ರೆ ಕಾಣಿಸ್ಕೊಳ್ತಾರ? ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸುಮಲತಾ ಯಾತಕ್ಕೋಸ್ಕರ ಬಂದಿಲ್ಲ? ಬೇರೆ ಬೇರೆ ಲೀಡರ್ಸ್ನ ಮಾತಾಡ್ಸಿದ್ರ ನೀವು? ಅವ್ರು ಬರ್ತಾರಾ, ಏನ್ ಕತೆ ಅಂತ? ಬರ್ತಾರಂತ ಇಲ್ವಂತ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ 5ನೇ ದಿನವನ್ನು ಯಶಸ್ವಿಯಾಗಿ ಮುಗಿಸಿ 6ನೇ ದಿನದ ಪಾದಯಾತ್ರೆ ಶುರುವಾಗಿರ್ತಕ್ಕಂಥದ್ದು. 6ನೇ ದಿನದ ಪಾದಯಾತ್ರೆ ಈಗಾಗಲೇ ಮಂಡ್ಯ ಸಮೀಪದ ತೂಬಿನಕೆರೆಯಿಂದ ಶ್ರೀರಂಗಪಟ್ಟಣದ ಸಾಗ್ತಾ ಇದೆ. ಆದರೆ ಮಂಡ್ಯ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ಸಮೀಪ ಆದರೂ ಕೂಡ ಮಂಡ್ಯವನ್ನು ದಾಟಿದ್ರು ಕೂಡ ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದ್ರು ಕೂಡ ಎಲ್ಲಿಯೂ ಕೂಡ